ಹಿಂದಿನ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಆಫ್ SQL ಬಗ್ಗೆ ಹೇಳಿದ್ದೇನೆ. ಅಂದರೆ ವಾಟ್ ಈಸ್ SQL, ಫುಲ್ ಫಾರ್ಮ್ ಆಫ್ SQL, ವೈ ಯೂಸ್ SQL, ಅಂದರೆ SQL ಅಂದರೆ ಏನು, ಮತ್ತು ಅದರ ಫುಲ್ ಫಾರ್ಮು, ಮತ್ತು ಅದನ್ನು ಯಾಕೆ ಅಂದರೆ SQLನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ, ಮತ್ತು ಅದರಲ್ಲಿ ಡಾಟಾ ಇನ್ಫಾರ್ಮೇಷನ್ನು ಯಾವ ರೀತಿಯಾಗಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ದೇನೆ. ಮತ್ತು ವಿತ್ ಡೆಮೋ ತೋರಿಸಿದ್ದೀನಿ. ಅದರಲ್ಲಿ ವಿತ್ ಎಕ್ಸಾಂಪಲ್ ಆಗಿ ನಿಮಗೆ ಹೇಳಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂದರೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಇನ್ಫಾರ್ಮೇಷನ್ ಆಫ್ SQL ಬಗ್ಗೆ ಹೇಳಿದ್ದೀನಿ. ಅದರಲ್ಲಿ ಡಾಟಾ ಅಂದರೆ ಏನು, ಡಾಟಾಬೇಸ್ ಅಂದರೆ ಏನು, ಮತ್ತು DBMS ಅಂದರೆ ಏನು, ಮತ್ತು RDBMS ಅಂದ್ರೇನು, ಅದರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ. ವಿತ್ ಎಕ್ಸಾಂಪಲ್ ಆಗಿ ಸ್ಟೂಡೆಂಟ್ ಡಾಟಾಬೇಸ್ನ ಕ್ರಿಯೇಟ್ ಮಾಡಿ, ಅಂದರೆ SQL ಅಲ್ಲಿ ಯಾವ ರೀತಿಯಾಗಿ ಟೇಬಲ್ ಕ್ರಿಯೇಟ್ ಆಗಿರುತ್ತೆ, ಮತ್ತು ಸ್ಟೂಡೆಂಟ್ ಡಾಟಾಬೇಸಲ್ಲಿ ಕಾಲಮ್ ನೇಮ್ ಯಾವುದು, ಮತ್ತು ಡಾಟಾ ಇನ್ಫಾರ್ಮೇಷನ್ ಯಾವುದು, ಮತ್ತು ರೆಕಾರ್ಡ್ಸ್ ಯಾವುದು, ಮತ್ತು ಟೇಬಲ್ ನೇಮ್ ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಮತ್ತು ನೋಟ್ಸ್ ಬಂದಮೇಲೆ ಅದ ನೋಟ್ ಹತ್ತಿದೆ, ಸಮ್ ಇಂಪಾರ್ಟೆಂಟ್ ನೋಟ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಅಲ್ಲಿ ಕಮ್ಯಾಂಡ್ಸ್ ಅಂತ ಕೂಡ ಹೇಳಿದ್ದೀನಿ. ಅದರಲ್ಲಿ 3 ಟೈಪ್ ಕಮಾಂಡ್ಸ್ ಅಂತ ಬರುತ್ತೆ. ಅಲ್ಲಿ ಅಂದರೆ SQLಗೆ ಈ ಕಮಾಂಡ್ಸ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕ್ಯಾಟ್, ಡಿಸ್ಕ್ರೈಬ್ ದ ಟೇಬಲ್ ನೇಮ್ ಆ್ಯಂಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಇನ್ಫಾರ್ಮೇಷನ್ ಆಫ್ SQL ಅಂದರೆ ಸಮ್ ಡೆಫಿನಿಷನ್, ಸಮ್ ಇಂಪಾರ್ಟೆಂಟ್ ಡೆಫಿನಿಷನ್ ನಾವು ಇಲ್ಲಿ ನೋಡೋಣ. ಡಾಟಾ ಅಂದರೆ ನಿಮಗೆ ಗೊತ್ತೇ ಎಲ್ಲ, ಅಂದರೆ ಇಟ್ ಈಸ್ ಯೂಸ್ಫುಲ್ ಇನ್ಫಾರ್ಮೇಷನ್. ಯಾವುದು ನಮಗೆ ಯೂಸ್ಫುಲ್ ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆಲ್ಲ ಅದಕ್ಕೆ ನಾವು ಡಾಟಾ ಅಂತ ಕರಿತೀವಿ. ಮತ್ತು ಡಾಟಾಬೇಸ್ ಅಂದರೆ ಆಲ್ ದ ಡಾಟಾ ಆರ್ ಸ್ಟೋರ್ಡ್ ಇನ್ ಎ ಸೆಂಟ್ರಲೈಸ್ಡ್ ಲೊಕೇಶನ್. ಅಂದರೆ ಹೀಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ, ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಅದು ಒಂದು ಕಡೆ ಸ್ಟೋರ್ ಆಗಬೇಕು, ಅಂದರೆ ಒಂದು ಕಂಟೈನರಲ್ಲಿ ಸ್ಟೋರ್ ಆಗಬೇಕು. ಅದಕ್ಕೆ ನಾವು ಆ ಕಂಟೈನರ್ಗೆ ಏನಂತೀವಿ, ಡಾಟಾಬೇಸ್ ಅಂತ ಕರಿತೀವಿ. ಅದೇ ಪ್ರಕಾರ DBMS ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ವರ್ಡಲ್ಲಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಈಸ್ ರಿಟರ್ನ್ ಇನ್ ಆರ್ಡರ್ ಟು ಮ್ಯಾನೇಜ್ ದ ಡಾಟಾಬೇಸ್. ಈಗ ಡಾಟಾಬೇಸ್ ಅಂದರೆ ಗೊತ್ತಾಯಿತು, ಅಂದರೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಒಂದು ಕಂಟೈನರ್ನಲ್ಲಿ ಸ್ಟೋರ್ ಮಾಡಲಾಗುತ್ತದೆ. DBMS ಅಂದರೆ ಏನು, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ವರ್ಡಲ್ಲಿ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಯಾವ ರೀತಿ ಅಂದರೆ ಡಾಟಾಬೇಸ್ ಅಂದರೆ ಇನ್ಫಾರ್ಮೇಷನ್ ಆರ್ ಸ್ಟೋರ್ಡ್ ಇನ್ ಎ ಕಂಟೈನರ್. ಆ ಕಂಟೈನರ್ನ ಮ್ಯಾನೇಜ್ ಮಾಡಬೇಕು. ಯಾವ ರೀತಿ ಪ್ರೋಗ್ರಾಮ್ ಬರೆದು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಏನಂತೀವಿ, DBMS ಅಂತ ಕರಿತೀವಿ. ಅಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಈಸ್ ರಿಟರ್ನ್ ಇನ್ ಆರ್ಡರ್ ಟು ಮ್ಯಾನೇಜ್ ದ ಡಾಟಾಬೇಸ್. ಅಂದರೆ ನಾವು ಪ್ರೋಗ್ರಾಮ್ನ ಬರಿಬೇಕಾಗುತ್ತೆ, ಅಂದರೆ ಮ್ಯಾನೇಜ್ ಮಾಡೋಕ್ಕೆ, ಡಾಟಾಬೇಸ್ನ ಮ್ಯಾನೇಜ್ ಮಾಡೋಕ್ಕೆ ಪ್ರೋಗ್ರಾಮ್ ಬರಿಬೇಕಾಗುತ್ತೆ. ಅದೇ ಕಲೆಕ್ಷನ್ನು DBMS ಅಂತ ಕರೀತಾರೆ. ನೆಕ್ಸ್ಟ್ ಹೋದರೆ RDBMS. ಅಂದರೆ DBMS RDBMS ಸಿಮಿಲರ್ ಟೈಪು. ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಡಾಟಾ ವಿಚ್ ಈಸ್ ಆರ್ಗನೈಸ್ಡ್ ಬೈ ಫಾಲೋಯಿಂಗ್ ಸಮ್ ರಿಲೇಷನ್ ರೂಲ್ಸ್. ಅಂದರೆ ಈಗ ಡಾಟಾನ ಸ್ಟೋರ್ ಮಾಡಬೇಕು, ಅಂದರೆ ಡಾಟಾ ಈಗ ಒಂದು ಕಡೆ ಡಾಟಾಬೇಸ್ ಒಂದು ಕಂಟೈನರಲ್ಲಿ ಸ್ಟೋರ್ ಆಗಿದೆ, ಅದಕ್ಕೂ ಸಮ್ ರಿಲೇಷನಲ್ ರೂಲ್ಸ್ ಅಂತ ಇರುತ್ತೆ. ಅದು ಆರ್ಗನೈಸ್ ಬೈ ಫಾಲೋಯಿಂಗ್ ಸಮ್ ರಿಲೇಷನಲ್ ರೂಲ್ಸ್ ಅಂತ. ಅಂದರೆ ಡಾಟಾ ಕಲೆಕ್ಷನ್ ಆಗಿದೆಯಲ್ಲ, ಅದು ಯಾವ ರೀತಿ ಆಗಬೇಕಂದ್ರೆ ಸಮ್ ರಿಲೇಷನಲ್ ರೂಲ್ಸ್ ಇರಬೇಕು. ಅದಕ್ಕೆ ನಾವೇನು ಅಂತೀರಿ, ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಹಿಂದಿನ ವಿಡಿಯೋ ಪ್ರಕಾರ ನಾನು ಹೇಳಿದ್ದೆ, ಇನ್ SQL ದ ಡಾಟಾ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಟೇಬಲ್ ಅಂತ. ಅಂದರೆ ಟೇಬಲ್ ರೀತಿಯಾಗಿ ಡಾಟಾ ಸ್ಟೋರ್ ಆಗುತ್ತೆ ಅಂತ.
ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಟೂಡೆಂಟ್ ಡಾಟಾಬೇಸ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಸ್ಟೂಡೆಂಟ್ ಐ ಡಿ ಅಂದರೆ STD ID ಅಂದರೆ ಸ್ಟೂಡೆಂಟ್ ಐ ಡಿ, STD ನೇಮ್ ಅಂದರೆ ಸ್ಟೂಡೆಂಟ್ ನೇಮು ಮತ್ತು ಫೋನ್ ನಂಬರ್ ಅಂತ ಹಾಕಿದ್ದೀನಿ. ಇವೇನು ಸ್ಟೂಡೆಂಟ್ ಐ ಡಿ, ಇವೆಲ್ಲ ಏನು ಸ್ಟೂಡೆಂಟ್ ಐ ಡಿ, ಇವೆಲ್ಲ ಸ್ಟೂಡೆಂಟ್ ನೇಮ್, ಇದು ರಾಜು, ರಾಣಿ, ರಾಜ ಅಂತಂದ, ಮತ್ತು ಫೋನ್ ನಂಬರ್. ಸಿಂಪಲ್ ಆಗಿ ನಾನು ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅಂದರೆ SQL ಅಲ್ಲಿ ಯಾವ ರೀತಿಯಾಗಿ ಡಾಟಾಗಳು ಸ್ಟೋರ್ ಆಗುತ್ತೆ ಅಂದರೆ ಅದರಲ್ಲಿ ಇದು ಪೈಲೆ ಅದು ಬಂದು ಈ ಸ್ಟೂಡೆಂಟ್ ಡಾಟಾಬೇಸ್ ಅನ್ನೋದು ಟೇಬಲ್ ನೇಮ್. ಈ ಟೇಬಲ್ ನೇಮು ಅಂದರೆ ಇಲ್ಲಿ ನಾವು ಏನು ಕ್ರಿಯೇಟ್ ಮಾಡಿದಾರಲ್ಲ ಇದರದ್ದು ಟೇಬಲ್ ನೇಮಿನು ಸ್ಟೂಡೆಂಟ್ ಡಾಟಾಬೇಸ್ ಅಂತ. ಮತ್ತು ಇಲ್ಲಿ STD ನೇಮು, ಫೋನ್ ನಂಬರು ಅಂತ ಇಲ್ಲಿ ಏನಿದೆಯಲ್ಲ ಇದು ಕಾಲಮ್ಸ್ ನೇಮು. ಇದೇನಿದೆಲ್ಲ ಕಾಲಮ್ಸ್ ನೇಮ್ ಅಂತ. ಇದು ಟೇಬಲ್ ನೇಮು, ಇವು ಕಾಲಮ್ಸ್ ನೇಮು. ಕಾಲಮ್ಸ್ ನೇಮ್ ಒಳಗಲ್ಲಿ ಇಲ್ಲಿ ಏನು ಬರ್ದಿದ್ದಲ್ಲ, ಇಲ್ಲಿ ಇದು 1 2 3 ಆಗಿರಬೇಕು, ರಾಜು 1 2 3 4 5 6 ಅಂತ. ಇವು ರೆಕಾರ್ಡ್ಸ್ ಅಂತ. ರೆಕಾರ್ಡ್ಸ್ ಆಗಿರ್ಬೋದು, ಇಲ್ಲ ಡಾಟಾ ಇನ್ಫಾರ್ಮೇಷನ್ ಆಗಿರ್ಬೋದು, ಇಲ್ಲ ಟಪೆಲ್ಸ್ ಅಂತ ಕರೀತಾರೆ. ಇವೆಲ್ಲನೂ ಪೂರ್ತಿ ಇವೆಲ್ಲನೂ ಡಾಟಾ ಅಂದರೆ ಇನ್ಫಾರ್ಮೇಷನ್. SQL ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ನೋಟ್ ಇದೆ, ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಫಸ್ಟ್ ಅಲ್ಲಿ SQL ಈಸ್ ನಾಟ್ ಎ ಕೇಸ್ ಸೆನ್ಸಿಟಿವ್ ಅಂತ ಇದೆ. ಇಲ್ಲಿ ಇದು ಕೇಸ್ ಸೆನ್ಸಿಟಿವ್ ಅಂದರೆ ನಿಮ್ಗೆ ಗೊತ್ತಾಗಿದೆ. ಅಂದರೆ ಇಲ್ಲಿ ಬ್ರಾಕೆಟಲ್ಲಿ ಬರ್ತೀನಿ ಅಪ್ಪರ್ ಲೋವರ್ ಅಂತ. ಅದು ಏನು SQL ಅಲ್ಲಿ ಅಪ್ಪರ್ ಮತ್ತು ಲೋವರ್ ಕೇಸ್ ಸೆನ್ಸಿಟಿವ್ ಇಲ್ಲ ಅಂತಂದಂಗೆ. ಅಂದರೆ ಕೇಸ್ ಸೆನ್ಸಿಟಿವ್ ಅಂದರೆ ಏನು, ನೀವು ಅಪ್ಪರಲ್ಲಿ ಬರ್ಬೋದು, ಲೋವರಲ್ಲಿ ಬರ್ಬೋದು ಅಂದಂಗೆ. ಮತ್ತು ಸೆಕೆಂಡ್ ಒನ್, ನೋಯಿಂಗ್ ದ ಟೇಬಲ್ ನೇಮ್ಸ್ ಆ್ಯಂಡ್ ಕಾಲಮ್ ನೇಮ್ಸ್ ಆರ್ ಮ್ಯಾಂಡೇಟರಿ. ಇದರ ಅರ್ಥ ಏನಂದರೆ ನೀವು SQL ಅಲ್ಲಿ ಟೇಬಲ್ ನೇಮ್ಸು ಮತ್ತು ಕಾಲಮ್ ನೇಮ್ಸು, ಆಗ ಹೇಳಿದ್ನಲ್ಲ ಟೇಬಲ್ ನೇಮ್ಸ್ ಅಂದರೆ ಇದು ಟೇಬಲ್ ನೇಮ್ಸು ಮತ್ತು ಇದು ಕಾಲಮ್ ನೇಮ್ಸು, ಇದು ನಮಗೂ ಗೊತ್ತಿರಲೇಬೇಕು. ಇದು ಗೊತ್ತಿದ್ರೇ ನೀವು ಅದ್ರ ಬಗ್ಗೆ ಡೀಟೇಲ್ಸ್ನ ಆಕ್ಸೆಸ್ ಮಾಡ್ಬೋದು, ಎಲ್ಲ ಡೀಟೇಲ್ಸ್ನ ಹಾಕ್ಬೋದು. ಅದಕ್ಕೆ ದ ನೋಯಿಂಗ್ ದ ಟೇಬಲ್ ನೇಮ್ಸ್ ಆ್ಯಂಡ್ ಕಾಲಮ್ ನೇಮ್ಸ್ ಆರ್ ಮ್ಯಾಂಡೇಟರಿ ಅಂತ ಇದೆ. ಮತ್ತು ಥರ್ಡ್ ಒನ್ನು, ಟೇಬಲ್ ನೇಮ್ ಆ್ಯಂಡ್ ಕಾಲಮ್ ನೇಮ್ ಹ್ಯಾವ್ ಟು ಯೂಸ್ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಟೇಬಲ್ ನೇಮ್. ಇದರ ಅರ್ಥ ಏನು, ಈಗ ಟೇಬಲ್ ನೇಮು ಕಾಲಮ್ ನೇಮು ಹ್ಯಾವ್ ಟು ಯೂಸ್ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಟೇಬಲ್ ನೇಮ್. ಈಗ ಎಕ್ಸಾಂಪಲ್ ಇದನ್ನು ತೊಗೊಂಡಿದ್ದೀವಿ, ಇದು ಟೇಬಲ್ ನೇಮ್ ಸ್ಟೂಡೆಂಟ್ ಡಾಟಾಬೇಸ್ ಇದೆ. ಇಲ್ಲಿ ಏನಾಗಿದೆ, ಎಸ್ ಕ್ಯಾಪಿಟಲ್ ಇದೆ ಮತ್ತು ಇಲ್ಲಿ ಸ್ಪೇಸ್ ಇದೆ. ಇದನ್ನು ಯಾವ ರೀತಿ ಬರೆದಿದ್ದೀನಲ್ಲ ಅದೇ ರೀತಿ ನೀವು ಅದನ್ನು ಯೂಸ್ ಮಾಡಿಕೊಂಡು ಡಾಟಾನ ಆಕ್ಸೆಸ್ ಮಾಡ್ಬೋದು. ಈಗ ಕಾಲಮ್ ನೇಮ್ ಈ STD ಅಂತಂದ್ರೆ ಎಸ್ ಕ್ಯಾಪಿಟಲ್ ಬರ್ತೀನಿ ಮತ್ತು ಇಲ್ಲಿ ಒಂದು ಸ್ಪೇಸ್ ಇದೆ. ಇದನ್ನು ಆ್ಯಸ್ ಇಟ್ ಈಸ್ ಆಗಿ ಬರೋದು ಅದರಲ್ಲಿರೋ ಡಾಟಾನ ಆಕ್ಸೆಸ್ ಮಾಡ್ಬೋದು. ಅದೇ 3 ಲೈನ್ ಹೇಳುತ್ತೆ. ಅಂದರೆ ಟೇಬಲ್ ನೇಮ್ ಆ್ಯಂಡ್ ಕಾಲಮ್ ನೇಮ್ ಹ್ಯಾವ್ ಟು ಯೂಸ್ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಟೇಬಲ್ ನೇಮ್. ಆ್ಯಂಡ್ ನೆಕ್ಸ್ಟ್, ಎವ್ರಿ SQL ಕ್ವೈರಿ ಎಂಡ್ಸ್ ವಿತ್ ಸೆಮಿಕಲನ್. ಅಂದರೆ ಯಾವುದೇ SQL ಅಲ್ಲಿ ಕ್ವೈರಿ ಬರೀತೀರಾ ಅಂದರೆ ಯಾವ ರೀತಿ ಅಂದರೆ ಡಾಟಾನ ಆಕ್ಸೆಸ್ ಮಾಡೋಕ್ಕೆ ಮತ್ತು ಡಾಟಾನ ಆ್ಯಡ್ ಮಾಡೋಕ್ಕೆ ಮತ್ತು ಅಪ್ಡೇಟ್ ಮಾಡೋಕ್ಕೆ ನೀವು ಕ್ವೈರಿ ಬರೀಬೇಕಾಗುತ್ತೆ. ಅದು ಮುಂದೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಎವ್ರಿ SQL ಕ್ವೈರಿ ಎಂಡ್ಸ್ ವಿತ್ ಸೆಮಿಕಲನ್. ಸೆಮಿಕಲನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೆಮಿಕಲನ್ ಹಾಕದಿದ್ದರೆ ಎರರ್ ಕೂಡ ಬರುತ್ತೆ, ಇಲ್ಲೂ ಕೂಡ ಎರರ್ ಬರುತ್ತೆ. ಯಾಕಂದರೆ ನೀವು ಸೆಮಿಕಲನ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದಕ್ಕೆ ಇನ್ಕಂಪ್ಲೀಟ್ ಕ್ವೈರಿ ಅಂತಾರೆ. ಇನ್ಕಂಪ್ಲೀಟ್ ಆದರೆ ಎಂಡೇ ಇಲ್ಲ, ಅದಕ್ಕೆ ಎಂಡ್ ಇಲ್ಲ ಅಂದರೆ ಅದು ಎರರ್ ತೋರಿಸುತ್ತೆ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಸೆಮಿಕಲ್ ಹಾಕಲೇಬೇಕು. ಇದಷ್ಟು SQLನ ನೋಟ್. ಮತ್ತು ಕೆಳಗಡೆ ಬಂದರೆ ಕಮ್ಯಾಂಡ್ಸ್ ಅಂತ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸ್ವಲ್ಪ ಡೆಮೋ ಮತ್ತು ಎಕ್ಸಾಂಪಲ್ ಕೊಟ್ಟು ನಾನು ಹೇಳಿದೆ. ಅಂದರೆ 3 ಟೈಪ್ಸ್ ಕಮ್ಯಾಂಡ್ಸ್ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಕೋಬೋದು ಮತ್ತು ಅಪ್ಡೇಟ್ ಮಾಡ್ಕೋಬೋದು ಅಂತ ಹೇಳೀನಿ. ಅಪ್ಡೇಟ್ ಅದು ಮುಂದೆ ಬರುತ್ತೆ. ಈಗ ಆಕ್ಸೆಸ್ ಮಾಡ್ಬೋದು ಅಂದರೆ SQL ಅಲ್ಲಿ ಎಷ್ಟು
ಟೇಬಲ್ಗಳಿವೆ ಮತ್ತು ಆ ಟೇಬಲಲ್ಲಿ ಎಷ್ಟು ಡೀಟೇಲ್ಸ್ ಇದೆ ಎಲ್ಲನೂ ನೋಡ್ಕೋಬೋದು ಅಂತ ಹಿಂದಿನ ವಿಡಿಯೋದಲ್ಲಿ ಡೆಮೋ ರೀತಿಯಾಗಿ ತೋರಿಸಿದ್ದೆ. ಮತ್ತು ಈಗೂ ಕೂಡ ನೋಡೋಣ. ಫಸ್ಟು ಒಂದನೇದು, ಟು ಡಿಸ್ಪ್ಲೇ ದ ಟೇಬಲ್ ನೇಮ್ ಪ್ರೆಸೆಂಟ್ ಇನ್ ಎನಿ ಡಾಟಾಬೇಸ್ ದೆನ್ ವಿ ಗೋಯಿಂಗ್ ಟು ಯೂಸ್ ದಿಸ್ ಕ್ವೆರಿ. ದಿಸ್ ಕ್ವೆರಿ ಮೀನ್ಸ್ ದಿಸ್ ಕ್ವೆರಿ ಅಂದರೆ ಏನು, ಇಲ್ಲಿ ಡಿಸ್ಪ್ಲೇ ದ ಟೇಬಲ್ ನೇಮ್ ಅಂದರೆ ಡಿಸ್ಪ್ಲೇ ಮಾಡೋದು ಟೇಬಲ್ ನೇಮು ಪ್ರೆಸೆಂಟ್ ಇನ್ ಎನಿ ಡಾಟಾಬೇಸ್ ಅಂದರೆ ಡಾಟಾಬೇಸಲ್ಲಿ ಇದ್ದರೆ ನಮಗೆ ಯಾವ ಕ್ವೆರಿ ಇದೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಕ್ಯಾಟ್ ಸೆಮಿಕೋಲನ್. ಅಂದರೆ ಕ್ಯಾಟ್ ಅಂದರೆ ನಾವು ಹಾಗೆ ಹೇಳಿದ್ದು ಕ್ಯಾಟಲಾಗ್ ಅಂತ. ಕ್ಯಾಟಲಾಗ್ ಅಂದರೆ ನಮ್ಮ SQL ಅಲ್ಲಿ ಎಷ್ಟು ಟೇಬಲ್ಗಳಿವೆ ಎಲ್ಲನೂ ಡಿಸ್ಪ್ಲೇ ಮಾಡಬೇಕು, ಶೋ ಮಾಡಬೇಕು, ನಮಗೆ ಗೊತ್ತಾಗಬೇಕು ಇವು ಟೇಬಲ್ ನೇಮ್ಗಳಿವೆ ಅಂತ ಅಂದಾಗ ನಾವು ಅದನ್ನು ಆಕ್ಸೆಸ್ ಮಾಡ್ಕೋತೀವಿ. ಇನ್ನು ಸೆಕೆಂಡ್ ಒಂದು ಕಮಾಂಡ್ ಹೇಳಿದ ಯಾವುದಂದರೆ ಟು ಡಿಸ್ಪ್ಲೇ ದ ಕಾಲಮ್ ನೇಮ್ ಪ್ರೆಸೆಂಟ್ ಇನ್ ಎನಿ ಟೇಬಲ್ ದೆನ್ ವಿ ಗೋ ಟು ಯೂಸ್ ದಿಸ್ ಕ್ವೆರಿ. ಅಂದರೆ ಕಾಲಮ್ ನೇಮ್ ಯಾವುದು, ಕಾಲಮ್ ನೇಮ್ ಅಂತ ಯಾವುದು ಹೇಳಿದ್ದೆ ನಾನು, ಇದು ಏನು ಕಾಲಮ್ ನೇಮು ಡಿಸ್ಪ್ಲೇ ಆಗಬೇಕು. ಅಂದರೆ ಇದೊಂದು ಟೇಬಲ್ ನೇಮಲ್ಲಿ ಈ ಕಾಲಮ್ ನೇಮು ಡಿಸ್ಪ್ಲೇ ಆಗಬೇಕು. ಕಾಲಮ್ ನೇಮ್ ಡಿಸ್ಪ್ಲೇ ಆದರೆ ಆ ಕಾಲಮ್ ನೇಮಿಂದ ನಾವು ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಬೋದು. ಅದಕ್ಕೆ ಯಾವ ಕ್ವೆರಿ ಯೂಸ್ ಮಾಡ್ತಾರೆ ಅಂದರೆ DESC ಡಿಸ್ಕ್ ಟೇಬಲ್ ನೇಮ್ ಅಂತ. ಡಿಸ್ಕ್ ಅನ್ನೋದು ಡಿಸ್ಕ್ರೈಬ್ ದ ಟೇಬಲ್ ನೇಮ್ ಅಂತ. ಅಂದರೆ ಡಿಸ್ಕ್ರೈಬ್ ದ ಟೇಬಲ್ ನೇಮ್ ಅಂತ ಹೊಡೆದ್ರೆ, ಅಂದರೆ DESC ಟೇಬಲ್ ನೇಮ್ ಅಂತ ಹೊಡೆದ್ರೆ ಪೂರ್ತಿ ಆ ಟೇಬಲಲ್ಲಿ ಎಷ್ಟು ಕಾಲಮ್ ನೇಮ್ ಇದೆಯಲ್ಲ, ಕಾಲಮ್ ನೇಮ್ ಎಲ್ಲ ಬರುತ್ತೆ. ಅದರಿಂದ ನೀವು ರೆಕಾರ್ಡ್ಸ್ನ ಇಲ್ಲ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಕೋಬೋದು. ಇನ್ ಥರ್ಡ್ ಒನ್, ಟು ಡಿಸ್ಪ್ಲೇ ದ ಎಂಟೈರ್ ಟೇಬಲ್ ಆ್ಯಂಡ್ ಪ್ರೆಸೆಂಟ್ ಇನ್ ದ ಡಾಟಾಬೇಸ್ ದೆನ್ ವಿ ಗೋಯಿಂಗ್ ಟು ಯೂಸ್ ಕ್ವೆರಿ. ಅಂದರೆ ಈಗ ಎಂಟೈರ್ ಟೇಬಲ್ ಬೇಕು ನಮಗೆ. ಈ ಪೂರ್ತಿ ಏನು ಟೇಬಲ್ ನೇಮ್ ಆಗಿರ್ಬೋದು, ಕಾಲಮ್ ನೇಮ್ ಆಗಿರ್ಬೋದು, ಅದರ ಕಾಲಮ್ ನೇಮಲ್ಲಿ ಒಳಗಿದ್ದು ಎಲ್ಲ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲನೂ ಬೇಕು ನಮಗೆ. ಈಗ ಅದಕ್ಕೆ ಯಾವ ಕ್ವೆರಿ ಯೂಸ್ ಮಾಡಬೇಕು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ. ಅಂದರೆ ಸೆಲೆಕ್ಟ್ ಅನ್ನೋದು ಚೂಸ್, ಸ್ಟಾರ್ ಅನ್ನೋದು ಆಲ್, ಫ್ರಮ್ ಯಾವುದರಿಂದ, ಟೇಬಲ್ ನೇಮಿಂದ. ಯಾವ ಟೇಬಲ್ ನೇಮ್ ಹಾಕ್ತೀರ ಅದರಿಂದ ಎಲ್ಲ ಇನ್ಫಾರ್ಮೇಷನ್ನು ಇಲ್ಲಿ ಈ ಒಂದು ಎಂಟೈರ್ ಟೇಬಲಿಂದ ಬರುತ್ತೆ ಅಂದಾಗ ಅದಕ್ಕೆ ಸೆಲೆಕ್ಟ್ ಫ್ರಮ್ ಟೇಬಲ್ ನೇಮ್ ಅಂತ ಕಮಾಂಡ್ನ ಯೂಸ್ ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್, ಅಂದರೆ ಯಾವ ರೀತಿ ಇನ್ಫಾರ್ಮೇಷನ್ ಬರುತ್ತೆ ಅಂದರೆ ಇಲ್ಲಿ ನಾನು ತೋರಿಸಿದ್ದೀನಲ್ಲ, ಅದಕ್ಕೆ ಇಲ್ಲಿ ಅಂದರೆ SQL ಅಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಯಾವುದು, ಇದು ಸ್ಟೂಡೆಂಟ್ ಡಾಟಾಬೇಸ್ ಇದೆ. ಸ್ಟೂಡೆಂಟ್ ಡಾಟಾಬೇಸ್ STUDENT ಸ್ಟೂಡೆಂಟ್ ಸ್ಪೇಸ್ DATABASE ಡಾಟಾಬೇಸ್ ಸೆಮಿಕೋಲನ್ ಅಂತ ಹೊಡೆದ್ರೆ ನಮಗೆ ಔಟ್ಪುಟ್ ಆಗಿ ಇದು ಬರುತ್ತೆ ಎಲ್ಲ. ಅಂದರೆ ಸೇಮ್ ಇಲ್ಲಿ ಸ್ಪೇಸ್ ಇದೆ ಮತ್ತು ಕ್ಯಾಪಿಟಲ್ ಇದೆ, ಅದೇ ಆ್ಯಸ್ ಇಟ್ ಈಸ್ ಆಗಿ ಟೇಬಲ್ ನೇಮ್ ಏನಿರುತ್ತಲ್ಲ ಆ್ಯಸ್ ಇಟ್ ಈಸ್ ಆಗಿ ಹೊಡೆದ್ರೆ ನಮಗೆ ಈ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೆ ಪೂರ್ತಿ ಎಂಟೈರ್ ಟೇಬಲ್ ಪ್ರೆಸೆಂಟ್ ಆಗಬೇಕಂದ್ರೆ ನಾವು ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಆನ್ ಮಾಡಿ. ಇದೇ ರೀತಿ SQL ಲ್ಯಾಂಗ್ವೇಜ್ ಬಗ್ಗೆ ಮುಂದಿನ ವಿಷಯದ ಬಗ್ಗೆ ಹೇಳುತ್ತೇನೆ. ಮತ್ತು ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಮತ್ತು ನನಗೆ ನೀವು ಸಜೆಷನ್ ಕೊಡುವುದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.